ಅಣ್ಣ ಅದು ಒಂದು ಕಾಸ್ ಆಫ್ ಕನ್ಸರ್ನ್ ಅನ್ನ ಅಟ್ಲೀಸ್ಟ್ ಹಿಡಿದಿದ್ದಾರೆ, ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಕಾರಣ ಇವರೆಲ್ಲ ಸಮಾಜದಲ್ಲಿ ದೊಡ್ಡವರಾಗಿದ್ದಾರೆ, ಅವರು ಟ್ರಾವೆಲ್ ಜಾಸ್ತಿ ಮಾಡ್ತಾ ಇದ್ದಾರೆ, ಅವ್ರಿಗೊಂದು ಪ್ರೋಟೋಕಾಲ್ ಇದೆ, VIP ಇದೆ. ನನಗೆ ಸರಿಯಾಗಿ ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ಆದ ಮೇಲೆ ನಮಗೆ ಗೊತ್ತಾಗ್ತದೆ VIP ಪ್ರೋಟೋಕಾಲ್ ಮಿಸ್ಯೂಸ್ ಮಾಡಿದಾರಾ, ಯಾವ ಚಾನಲ್ ಬಂದಿದ್ದಾರೇನೋ. ಸೊ ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ಆಗಲಿ, CID ಕೊಟ್ಬಿಟ್ಟು ವಾಪಸ್ ತಗೊಂಡಿದ್ದಾರೆ, ಅದು ನನಗೆ ಯಾಕೇನು ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ಪೂರ್ತಿ ಆಗಲಿ. ಯಾರೆಲ್ಲ ಅದಕ್ಕೆ ಹಿಂದೆ ಇದ್ದಾರೆ ದೈವದರ್ಶನವಿಲ್ಲದೆ ಎಲ್ಲರೂ ಪನಿಷ್ಮೆಂಟ್ ಕೊಡಬೇಕು. ಕಾರಣ ಒಂದು ಸಿಸ್ಟಮ್ ಮಿಸ್ಯೂಸ್ ಮಾಡುವಾಗ ಸಾಮಾನ್ಯ ಒಂದು ಜನರಿಗೆ ಸಿಸ್ಟಮ್ ಮೇಲೆ ಡೌಟ್ ಬರುತ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ತನಿಖೆ ಇದು ಸಂಪೂರ್ಣವಾಗಿ ಫಿನಿಶ್ ಆಗಲಿಕ್ಕೆ ಕಾಯೋಣ, ಆಮೇಲೆ ನಾನು ಕಮೆಂಟ್ ಮಾಡ್ತೀನಿ. ಸರ್ ಕನ್ಸರ್ನ್ ನನಗಿದೆ ಸರ್. ಇಟ್ಸ್ ನಾಟ್ ದಟ್ ಐ ಆಲ್ಸೋ ಡೋಂಟ್ ಹ್ಯಾವ್ ಕನ್ಸರ್ನ್ because the protocol pass, there is an airport protocol, then there is a government protocol, lot of things are involved. So ನನ್ನ ಪ್ರಕಾರ and the ಹುಡುಗಿ ಅವರ ತಂದೆ also happens to be a very senior IPS officer, ಅದಕ್ಕೆ ನಾವು ಆರೋಪ ಮಾಡಲ್ಲ ಸರ್. ಇಷ್ಟು ಇದೇ ಫ್ಯಾಮಿಲಿದಲ್ಲಿ ಶಿ ಇಸ್ ಆಲ್ಸೋ ಒನ್ ಆಫ್ ದ ನೋನ್ ಆಕ್ಟ್ರೆಸಸ್. ಅವ್ರಿಗೂ ಜನ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಇದೆ, ರೆಕಗ್ನಿಷನ್ ಇದೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್. ಸೊ ಖಂಡಿತವಾಗಿ ಇನ್ವೆಸ್ಟಿಗೇಷನ್ ದೈವದರ್ಶನವಿಲ್ಲದೆ ಸ್ಟ್ರೈಟ್ ಆಗಿ ಮಾಡಬೇಕು, ಆಕ್ಷನ್ ತಗೊಳ್ಬೇಕು. ಇವರು ಕೊಡುವ ಪನಿಷ್ಮೆಂಟ್ ನಲ್ಲಿ ಸಿಸ್ಟಮ್ ಕರೆಕ್ಷನ್ ಮಾಡಬೇಕು. ಬಿಕಾಸ್ ಮೆನಿ ಅ ಟೈಮ್ ಯು ಡಿಕ್ಲೇರ್ ಅಂಡ್ ಯು ಕಮ್ ಔಟ್. ನಮ್ಮ ದೇಶದಲ್ಲಿ ತುಂಬಾ ಟೈಟ್ ಮಾಡ್ಲಿಕ್ಕೆ ಹೋಗಿದ್ರೆ ಪ್ರಾಬ್ಲಮ್ ಆಗ್ತದೆ. ಬಿಕಾಸ್ ಮೆನಿ ಅ ಟೈಮ್ ಯು ಅಂಡ್ ಮೀ ವೆನ್ ವಿ ಟ್ರಾವೆಲ್ ವಿ ಸೇ ನನಗೆ ಡಿಕ್ಲೇರ್ ಮಾಡ್ಲಿಕ್ಕೆ ಏನಿಲ್ಲ, ನಾವು ವಾಕ್ ಮಾಡಿಕೊಂಡು ಬರ್ತೀವಿ. ಸೊ ಒಬ್ಬೊಬ್ಬರಿಗೂ ನಾವು ಚೆಕ್ ಮಾಡ್ಲಿಕ್ಕೆ ಹೊರಟುವಾಗ ದೇಶ ಏನಾಗ್ತದೆ ಅಂತ ಇಮ್ಯಾಜಿನ್ ಮಾಡಿ. ದೇಶದಲ್ಲಿ ಒಂದು ಟ್ರಸ್ಟ್ ಇರಬೇಕು, ಒಂದು ಮುಗಿಸ್ಬಿಡ್ತೀನಿ, ಒಂದು ಟ್ರಸ್ಟ್ ಇರಬೇಕು. ನಾವು ಎಲ್ಲರೂ ಚೆಕ್ ಮಾಡ್ತೀವಿ, ಫಾರಿನ್ ಹೋಗಿ ಬಂದ ಮೇಲೆ ಎಲ್ಲರೂ ನಾವು ಚೆಕ್ ಮಾಡ್ತೀವಿ ಶುರು ಮಾಡುವಾಗ ನಮಗೆ ನಮ್ಮ ದೇಶ ಮೇಲೆ ಮರ್ಯಾದೆ ಕಡಿಮೆ ಆಗ್ತದೆ. ಸೊ ನಮ್ಮ ದೇಶದಲ್ಲಿ ನಾವು ಸೆಲ್ಫ್ ಡಿಕ್ಲೇರ್ ಮಾಡಿ ಬರ್ತೀವಿ. ಸೊ ಇವರ ಕೇಸ್ನಲ್ಲಿ ಆಲ್ಮೋಸ್ಟ್ 90% ಸೆಲ್ಫ್ ಡಿಕ್ಲೇರ್ ಮಾಡಿಯೇ ಬಂದಿದ್ದಾರೆ. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಫಿಕ್ಸ್ ಮಾಡಬೇಕಾ, ಅದೆಲ್ಲ ಕೂಡ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಏರ್ಪೋರ್ಟ್ ಅಥಾರಿಟಿ ಫಿಕ್ಸ್ ಮಾಡಲಿ. ಯಾರು ತಪ್ಪು ಮಾಡಿದಾರೋ ಆಕ್ಷನ್ ತಗೊಳ್ಳಿ. ಅವರು ಈಗ CBI ಇನ್ವೆಸ್ಟಿಗೇಷನ್ ಮಾಡ್ತಿರೋದ್ರಿಂದಾಗಿ there is no question of doing any further investigation that CBI is doing. If at all somebody involved from the government side, let it come out. This is what the statement by Home Minister. Since there is a Central Bureau of Investigation who is equipped to do it, ಅವರು ಮಾಡ್ತಾರೆ, ಔಟ್ಸೈಡ್ ಬರ್ತದೆ. ಅಂಡ್ ಯು ಹ್ಯಾವ್ ಟು ವೇಟ್ ಫಾರ್ ದ ಚಾರ್ಜ್ ಶೀಟ್ ಟು ಕಮ್. ಅವರೆಲ್ಲ ವಿಷಯ ಕೂಡ ಫಿಕ್ಸ್ ಮಾಡಿಕೊಂಡು ಬರ್ತಾರೆ. ದೆನ್ ಯು ವಾಂಟ್ ಟು ಹ್ಯಾವ್ ಒಂದು ಜುಡಿಷಿಯಲ್ ರೀತಿಯಲ್ಲಿ ಬೇಕಾ, CID ರೀತಿಯಲ್ಲಿ ಯಾರು ಅಫಿಷಿಯಲ್ ಪ್ರೋಟೋಕಾಲ್ ಮಿಸ್ಯೂಸ್ ಮಾಡಿದಾರಾ, ಸೆಪರೇಟ್ ಇನ್ವೆಸ್ಟಿಗೇಷನ್ ಯಾರು ಕೂಡ ಮಾಡಬಹುದು, ಅದಕ್ಕೇನು ತಡೆಯಿಲ್ಲ. ಬಟ್ ಈ ಇನ್ವೆಸ್ಟಿಗೇಷನ್ CBI ಮಾಡ್ತಾರೆ, ಚಾರ್ಜ್ ಶೀಟ್ ಬರಲಿ, ಯಾರೆಲ್ಲ ಹಿಂದೆ ಇದ್ದಾರೆ. ಬಿಕಾಸ್ ಮೀಡಿಯಾದಲ್ಲಿ ತಾವು ಹೇಳ್ತೀರಾ ಮಲ್ಟಿಪಲ್ ಟ್ರಿಪ್ಸ್, 32 ಟ್ರಿಪ್, 40 ಟ್ರಿಪ್ ಅಷ್ಟು ಸಾರಿ ಹೋಗಿ ಬಂದಿದ್ದಾರೆ. ಸೊ ನ್ಯಾಚುರಲಿ ಒಂದು ಸಸ್ಪಿಷನ್ ರಡಾರ್ ಒಳಗಡೆ ಬರ್ತಾರೆ. ಲೆಟ್ ಅಸ್ ವೇಟ್ ಫಾರ್ ದ ಇನ್ವೆಸ್ಟಿಗೇಷನ್ ಟು ಓವರ್. ಪೊಲೀಸ್ ಮಾತ್ರ ನೋಡಿದಾಗ CID ಇನ್ವೆಸ್ಟಿಗೇಷನ್ ಕರ್ನಾಟಕ ಗವರ್ಮೆಂಟ್ ಕೊಡುತ್ತೆ, ಪೊಲೀಸರ ಲ್ಯಾಬ್ಸ್ ಎಲ್ಲಾಗಿದೆ ನೋಡಿ ಅಂತ ಒಂದೇ ದಿನದಲ್ಲಿ ವಾಪಸ್ ತಗೊಂಡು